Hello everyone, myself Dr. Manjula SV, Assistant Professor of Sociology, Government First Grade College, Varthur, Bangalore North University. Today I am discussing the paper titled Current Social Problems of India for Final Year BA 6th Semester Students, Paper 8, Chapter 3, Violence Against Women, and the topic for the today's session is Problems of Third Gender. ಭಾರತದ ಪ್ರಚಲಿತ ಸಾಮಾಜಿಕ ಸಮಸ್ಯೆಗಳು ಅಧ್ಯಾಯ 3 ಮಹಿಳೆಯರ ವಿರುದ್ಧ ಹಿಂಸೆ. ಪ್ರಾಬ್ಲಮ್ಸ್ ಆಫ್ ಥರ್ಡ್ ಜೆಂಡರ್, ತೃತೀಯ ಲಿಂಗಿಗಳ ಸಮಸ್ಯೆಗಳು. Objectives of this session are to understand the concept of third gender, to know the definitions of third gender, to know the history of the third gender in India. ಈ ಸೆಷನ್ ನಲ್ಲಿ ನಾವು ತೃತೀಯ ಲಿಂಗದ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಳ್ಳುವುದು, ತೃತೀಯ ಲಿಂಗದ ವ್ಯಾಖ್ಯಾನಗಳನ್ನ ತಿಳಿದುಕೊಳ್ಳುವುದು, ಭಾರತದಲ್ಲಿ ತೃತೀಯ ಲಿಂಗದ ಇತಿಹಾಸವನ್ನು ತಿಳಿದುಕೊಳ್ಳುವುದು. ಏಷ್ಯಾದ ದೇಶಗಳು ಲಿಂಗ ರೂಪಾಂತರದ ಪುರುಷರ ಅಸ್ತಿತ್ವದ ಬಗ್ಗೆ ಶತಮಾನಗಳಷ್ಟು ಹಳೆಯ ಇತಿಹಾಸಗಳನ್ನು ಹೊಂದಿವೆ. ಪ್ರಸ್ತುತ ಕಾಲದಲ್ಲಿ ಅವರನ್ನು ಲಿಂಗ ಪರಿವರ್ತಿತ ಮಹಿಳೆಯರು ಎಂದು ಹಣೆಪಟ್ಟಿ ಕಟ್ಟಲಾಗಿದೆ. ಇದಕ್ಕೆ ಭಾರತವೂ ಹೊರತಾಗಿಲ್ಲ. ಭಾರತದಲ್ಲಿ ಹಿಜ್ರಾಗಳು, ಅರವಾನಿಗಳು, ಕೋತಿಗಳು, ಶಿವಶಕ್ತಿಗಳು, ಜೋಗತಿಗಳು, ಜೋಗಪ್ಪಗಳು ಮತ್ತು ಶಿವಶಕ್ತಿಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಲಿಂಗ ಪರಿವರ್ತಿತ ಸಂಬಂಧಿತ ಗುರುತುಗಳು, ಸಂಸ್ಕೃತಿಗಳು ಅಥವಾ ಅನುಭವಗಳನ್ನು ಹೊಂದಿರುವ ಜನರು ಅಸ್ತಿತ್ವದಲ್ಲಿದ್ದಾರೆ. ಅನೇಕ ವೇಳೆ ಈ ಜನರು ವಿಶಾಲ ಸಂಸ್ಕೃತಿಯ ಭಾಗವಾಗಿದ್ದಾರೆ ಮತ್ತು ಕನಿಷ್ಠ ಈ ಹಿಂದೆ ಕೆಲವರಿಗೆ ಪ್ರಸ್ತುತದಲ್ಲೂ ನಿರ್ದಿಷ್ಟ ಗೌರವವನ್ನು ನೀಡಲಾಗುತ್ತಿದ್ದು ಅವರನ್ನು ಬಹಳ ಗೌರವದಿಂದ ನಡೆಸಿಕೊಳ್ಳಲಾಗಿದೆ. Firstly, Asian countries have centuries-old histories of existence of gender-variant males who in present times would have been labeled as transgender women. India is no exception. In India, people with a wide range of transgender-related identities, cultures, or experience exist, including Hijras, Aravanis, Kotis, Jogatis, Jogappas, and Shivashaktis, or they are called as Mangalamukis also. Often these people have been part of the broader culture and treated with great respect, at least in the past, although some are still accorded particular respect even in the present. ಇಲ್ಲಿ ಲಿಂಗ ರೂಪಾಂತರ ಅನ್ನುವಂತ ಪದ ಹಿಂದೆ ಏಷ್ಯಾ ದೇಶಗಳಲ್ಲಿ ಪುರುಷರು ಲಿಂಗದ ರೂಪಾಂತರವನ್ನ ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದಿದೆ. ಆದ್ರೆ ಪ್ರಸ್ತುತ ಕಾಲದಲ್ಲಿ ಅವರನ್ನು ಲಿಂಗ ಪರಿವರ್ತಿತ ಮಹಿಳೆಯರು ಎಂದು ಹಣೆಪಟ್ಟಿ ಕಟ್ಟಲಾಗಿದೆ. ಇದಕ್ಕೆ ಭಾರತ ಕೂಡ ಏನು ಹೊರತಾಗಿಲ್ಲ. ನಮ್ಮ ಭಾರತದಲ್ಲಿನೂ ಕೂಡ ನಾನಾ ಹೆಸರುಗಳಿಂದ ಈ ಲಿಂಗ ಪರಿವರ್ತಿತ ಸಮೂಹವನ್ನು ಗುರುತಿಸಲಾಗ್ತಾ ಇದೆ. ಇವರನ್ನ ಹಿಜ್ರಾಗಳು, ಅರವಾಣಿಗಳು, ಕೋತಿಗಳು, ಶಿವಶಕ್ತಿಗಳು, ಜೋಗಪ್ಪ ಜೋಗತಿಗಳು, ಮಂಗಳಮುಖಿಗಳು ಮುಂತಾದ ಹೆಸರುಗಳಿಂದ ಈ ಲಿಂಗ ಪರಿವರ್ತಿತ ಸಮುದಾಯವನ್ನು ಗುರುತಿಸಲಾಗ್ತಿದೆ. ಹಿಂದೆ ಇವರಿಗೆ ಅನೇಕ ಸಂಸ್ಕೃತಿಗಳಲ್ಲಿ ಇವರಿಗೆ ಗೌರವವನ್ನ ನೀಡಲಾಗ್ತಾ ಇತ್ತು. ಇವತ್ತಿನ ಪ್ರಸ್ತುತ ಸಮಾಜದಲ್ಲಿನೂ ಕೂಡ ಕೆಲವೊಮ್ಮೆ ಗೌರವವನ್ನ ನೀಡಲಾಗ್ತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೋಬಹುದು. ಮೊದಲಿಗೆ ತೃತೀಯ ಲಿಂಗಿ ಅಥವಾ ಲಿಂಗ ಎಂಬ ಪರಿಕಲ್ಪನೆಯನ್ನ ತಿಳಿದುಕೊಳ್ಳೋಣ. ತೃತೀಯ ಲಿಂಗಿ ಎಂಬ ಪರಿಕಲ್ಪನೆಯು ಗಂಡು ಅಥವಾ ಹೆಣ್ಣು ಅಲ್ಲದ ವ್ಯಕ್ತಿಯನ್ನು ಗುರುತಿಸುವುದನ್ನು ಸೂಚಿಸುತ್ತದೆ. ತೃತೀಯ ಲಿಂಗಿಯು ಈಗಾಗಲೇ ಇರುವ ಹೆಣ್ಣು ಮತ್ತು ಗಂಡಿನ ಜೊತೆ ಮತ್ತೊಂದು ಲಿಂಗಿ ಎಂದು ಗುರುತಿಸಿಕೊಳ್ಳುವುದಾಗಿದೆ. ತೃತೀಯ ಲಿಂಗಿಗಳು ಇಂದಿನ ಆಧುನಿಕ ಸಮಾಜದಲ್ಲಿ ಸೃಷ್ಟಿಯಾದವರೇನಲ್ಲ. ಅವರು ಎಲ್ಲಾ ಸಮಾಜಗಳಲ್ಲೂ ಎಲ್ಲಾ ಕಾಲಗಳಲ್ಲೂ ಇರುವ ಸಾಮಾಜಿಕ ಪ್ರತ್ಯೇಕ ವರ್ಗವಾಗಿದೆ. ಅವರನ್ನು ಹಿಜ್ರಾಗಳು, ಕಿನ್ನರರು, ಅರವಾಣಿಗಳು, ಶಿವಶಕ್ತಿ, ಜೋಗಪ್ಪಗಳು, ಶಕ್ತಿ ಜೋಗತಿಗಳು ಇತ್ಯಾದಿ ಎಂದು ಕರೆಯಲಾಗುತ್ತದೆ. ವಾಸ್ತವವಾಗಿ ಯಾವುದೇ ಗುಂಪುಗಳಿಗೆ ಸೇರದ ಆದರೆ ವೈಯಕ್ತಿಕವಾಗಿ ಲಿಂಗ ಪರಿವರ್ತಿತ ವ್ಯಕ್ತಿಗಳಾಗಿರುವ ಅನೇಕರು ಕಂಡುಬರುತ್ತಾರೆ. The concept of third gender.
The concept of third gender is the term used to identify a person who is neither a male nor a female. Third gender is to be identified as another sex with the male and female that already exist. This identification is self-based and societal recognition. Third gender are not created in today's modern society. They are a socially isolated class in all societies and at all times. They are called as Hijras, Kinnara, Arvani, Shivashakti, Jogappa, Jogatis, etc. In fact, there are many who do not belong to any of the groups but are transgender persons individually. ಈ ತೃತೀಯ ಲಿಂಗಿ ಎಂಬ ಪರಿಕಲ್ಪನೆ ಗಂಡು ಅಲ್ಲದ ಹೆಣ್ಣು ಅಲ್ಲದ ಮತ್ತೊಬ್ಬ ವ್ಯಕ್ತಿಯನ್ನ ಗುರುತಿಸುವುದಕ್ಕೆ ಬಳಸುವಂತಹ ಪದವಾಗಿದೆ. ತೃತೀಯ ಲಿಂಗಿಯು ಈಗಾಗಲೇ ಇರುವ ಹೆಣ್ಣಿನ ಗುಂಪಿಗೂ ಸೇರಿಕೊಳ್ಳುವುದಿಲ್ಲ, ಗಂಡಿನ ಗುಂಪಿಗೂ ಸೇರಿಕೊಳ್ಳದೆ ತಮ್ಮನ್ನ ತಾವೇ ಗುರುತಿಸಿಕೊಂಡು ಅಥವಾ ಸಮಾಜವೇ ಗುರುತಿಸಿರುವಂತಹ ಒಂದು ಸಮುದಾಯವಾಗಿದೆ. ಇವರು ಆಧುನಿಕ ಸಮಾಜದಲ್ಲಿ ಮಾತ್ರ ಅಲ್ಲ, ಹಿಂದಿನ ಕಾಲಗಳಲ್ಲಿಯೂ ಕೂಡ ಇವರ ಬಗ್ಗೆ ಪ್ರಸ್ತಾಪವಿದೆ. ಹಿಂದೆ ಇವರನ್ನ ಅಥವಾ ಪ್ರಸ್ತುತವಾಗಿ ಇವರುಗಳನ್ನ ನಾನಾ ಹೆಸರುಗಳಿಂದ ಕರಿತಾ ಇರುವುದನ್ನು ಕೂಡ ನಾವು ಕಂಡುಕೊಂಡು ಬರಬಹುದಾಗಿದೆ. The concept of third gender is the term used to identify a person who is neither a male nor a female. Third gender is to be identified as another sex with a male or a female that already exist. They are not created today. We can find them in all societies at all times. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಏಪ್ರಿಲ್ 2004 ಭಾರತದ ಸರ್ವೋಚ್ಚ ನ್ಯಾಯಾಲಯವು ಏಪ್ರಿಲ್ 2014 ಲಿಂಗ ಪರಿವರ್ತಿತ ಸಮುದಾಯವನ್ನು ತೃತೀಯ ಲಿಂಗ ಎಂದು ಔಪಚಾರಿಕವಾಗಿ ಗುರುತಿಸಿತು. ಭಾರತದಲ್ಲಿ ತೃತೀಯ ಲಿಂಗದ ಬಗ್ಗೆ ಯಾವುದೇ ಔಪಚಾರಿಕ ವ್ಯಾಖ್ಯಾನವಿಲ್ಲ. ತೃತೀಯ ಲಿಂಗ ಎಂಬ ಪರಿಕಲ್ಪನೆಯು ಗಂಡು ಅಥವಾ ಹೆಣ್ಣು ಅಲ್ಲದ ವ್ಯಕ್ತಿಯನ್ನು ಗುರುತಿಸುವುದನ್ನು ಸೂಚಿಸುತ್ತದೆ. ಹಿಜ್ರಾ ತಮ್ಮ ಲಿಂಗ ವಿಚಿತ್ರ ಸ್ವಯಂ ಗುರುತಿಸುವಿಕೆಗಾಗಿ ತಾರತಮ್ಯ, ಕಿರುಕುಳ ಮತ್ತು ಹಿಂಸೆಗೆ ಒಳಗಾಗಿದ್ದಾರೆ. ವಿಚಿತ್ರ ಸಮುದಾಯದೊಂದಿಗೆ ಹಿಜ್ರಾಗಳನ್ನು ಸೆಕ್ಷನ್ 377 ಅಡಿಯಲ್ಲಿ ಕಾನೂನು ಜಾರಿ ಮಾಡುವ ಮತ್ತು ಸರ್ಕಾರಿ ಅಧಿಕಾರಿಗಳು ಗುರಿಯಾಗಿಸಿಕೊಂಡಿದ್ದಾರೆ. ಈ ಕಾನೂನನ್ನು ಯಾವುದೇ ವಿಚಿತ್ರ ಲೈಂಗಿಕ ಕ್ರಿಯೆಗಳನ್ನು ಅಪರಾಧೀಕರಿಸಲು ಬಳಸಲಾಯಿತು ಮತ್ತು ಬ್ರಿಟಿಷ್ ವಸಾಹತುಶಾಹಿ ಯುಗದಲ್ಲಿ ಭಾರತದಲ್ಲಿ ಜಾರಿಗೆ ಬಂದಾಗಿನಿಂದ LGBT ಮತ್ತು ಸಮುದಾಯದ ತಾರತಮ್ಯ ಮತ್ತು ದುಷ್ಕೃತ್ಯವನ್ನು ಸಮರ್ಥಿಸಲು ಬಳಸಲಾಗಿದೆ. The Supreme Court of India in April 2014 formally recognized the transgender community as third gender. There is no formal definition of the third gender in India. People who identify as neither man nor women are commonly referred to as Hijra or transgender. The Hijra have been subject to discrimination, harassment, and persecution for their genderqueer self-identification. Along with the queer community, Hijras have been targeted by law enforcement and government officials under Section 377. This law was used to criminalize any queer sexual acts and has used to justify discrimination and mistreatment of the LGBT and community since its enactment in British colonial era in India. ಇಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಏಪ್ರಿಲ್ 2014 ಲಿಂಗ ಪರಿವರ್ತಿತ ಸಮುದಾಯವನ್ನು ಪ್ರತ್ಯೇಕ ಲಿಂಗದವರು ಎಂದು ಗುರುತಿಸಿದೆ. ಔಪಚಾರಿಕವಾಗಿ ಇವರನ್ನ ತೃತೀಯ ಲಿಂಗಿಗಳು ಎಂದು ಗುರುತಿಸಿದೆ. ಇದು ವ್ಯಾಖ್ಯಾನಿಸುವ ರೀತಿಯಾಗಿ ಇದಕ್ಕೆ ತನ್ನದೇ ಆದಂತಹ ಔಪಚಾರಿಕ ವ್ಯಾಖ್ಯಾನ ಏನು ಇಲ್ಲ. ಇಲ್ಲಿ ತೃತೀಯ ಲಿಂಗ ಎಂಬ ಪರಿಕಲ್ಪನೆಯು ಗಂಡು ಅಥವಾ ಹೆಣ್ಣು ಅಲ್ಲದ ವ್ಯಕ್ತಿಯನ್ನ ಗುರುತಿಸುವುದನ್ನು ಸೂಚಿಸುತ್ತದೆ. ಇವರನ್ನ ಹಿಜ್ರಾ ಎಂದು ಕರೆಯಲಾಗುತ್ತೆ ಅಥವಾ ಟ್ರಾನ್ಸ್ಜೆಂಡರ್ಸ್ ಎಂದು ಕೂಡ ಇವರನ್ನ ಕರೆಯಬಹುದಾಗಿದೆ. ಇಲ್ಲಿ
ಸೆಕ್ಷನ್ 377 ಅಡಿಯಲ್ಲಿ ಕಾನೂನು ಜಾರಿ ಮಾಡುವ ಮತ್ತು ಸರ್ಕಾರಿ ಅಧಿಕಾರಿಗಳು ಇವರನ್ನ ಗುರಿಯಾಗಿಸಿಕೊಂಡು ಇವರ ವಿಚಿತ್ರ ಲೈಂಗಿಕ ಕ್ರಿಯೆಗಳನ್ನು ಅಪರಾಧೀಕರಿಸಲು ಬಳಸಲಾಗ್ತಾ ಇದೆ. ಅರ್ಥ ಮತ್ತು ವ್ಯಾಖ್ಯಾನಗಳು. ಸರಳ ಪದಗಳಲ್ಲಿ ಹೇಳೋದಾದ್ರೆ ಹಿಜ್ರಾ ಮಾನವ ವ್ಯಕ್ತಿಯನ್ನು ಸೂಚಿಸುತ್ತದೆ. ಅವನು ಎರಡೂ ಲಿಂಗಗಳ ಗುಣಲಕ್ಷಣಗಳನ್ನು ಹೊಂದಿದ್ದಾನೆ. ಅಂದರೆ ಪುರುಷ ಮತ್ತು ಸ್ತ್ರೀಲಿಂಗದ ಗುಣಲಕ್ಷಣಗಳನ್ನು ಹೊಂದಿದ್ದಾನೆ ಎಂದು. The meaning and definitions. In simple words, hijra refers to a human person who appears to have characteristics of both the genders, that is masculine and feminine. ಇಲ್ಲಿ ಹಿಜ್ರಾ ಎಂದರೆ ಅವನು ಕೂಡ ಒಬ್ಬ ಮಾನವ, ಆದರೆ ಆ ಮಾನವನಲ್ಲಿ ಏಕಲಿಂಗಕ್ಕೆ ಸಂಬಂಧಿಸಿದ ಲಕ್ಷಣಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನಲ್ಲಿ ಎರಡೂ ಲಿಂಗಗಳ ಗುಣಲಕ್ಷಣಗಳನ್ನು ನಾವು ಕಾಣ್ಬೋದಾಗಿದೆ. ಈ ಕಡೆ ಪುರುಷ ಅಂತಾನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಈ ಕಡೆ ಸ್ತ್ರೀ ಅಂತಾನು ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಗುಣಲಕ್ಷಣಗಳು ಎರಡೂ ಲಿಂಗಗಳನ್ನ ಹೋಲುತ್ತೆ ಅಥವಾ ಅವರು ಎರಡೂ ಲಿಂಗಗಳನ್ನ ಹೊಂದಿದ್ದಾರೆ ಎಂದು ಪರಿಗಣಿಸಬಹುದು. ಸೇನ್ರ ಪ್ರಕಾರ ಸಾಮಾಜಿಕವಾಗಿ ನಿರ್ಮಿಸಲಾದ ಲಿಂಗ ಗಡಿಗಳನ್ನು ದಾಟುವ ಜನರನ್ನು ವಿವರಿಸಲು ಟ್ರಾನ್ಸ್ಜೆಂಡರ್ ಎಂಬುದನ್ನು ಸಾಮಾನ್ಯವಾಗಿ ಬಳಸುವ ಪದವಾಗಿದೆ. According to Sen, transgender is the most commonly used term to describe people who across socially constructed gender boundaries. That is, who cross socially constructed gender boundaries. This says that transgender is the most commonly word used to describe the people who cross the social constructed gender boundaries. As we know that sex is a biological construction and gender is a social construction. The people who cross the socially constructed gender boundaries are simply called as transgenders. ಸಾಮಾಜಿಕವಾಗಿ ನಿರ್ಮಿಸಲಾದ ಲಿಂಗ ಗಡಿಗಳನ್ನು ದಾಟುವ ಜನರನ್ನ ಗುರುತಿಸಲು ಟ್ರಾನ್ಸ್ಜೆಂಡರ್ಸ್ ಅಥವಾ ತೃತೀಯ ಲಿಂಗಿಗಳು ಎಂಬ ಪದವನ್ನ ಬಳಸಲಾಗಿದೆ ಎಂದು ಸೇನ್ ರವರು ತಿಳಿಸುತ್ತಾರೆ. ಹಿಜ್ರಾಗಳಲ್ಲಿ ಒಬ್ಬರಾದ ಲಕ್ಷ್ಮೀನಾರಾಯಣ ತ್ರಿಪಾಠಿ ಅವರ ಪ್ರಕಾರ ಹಿಜ್ರಾ ಸ್ತ್ರೀಲಿಂಗ ಆದರೆ ಮಹಿಳೆ ಅಲ್ಲ, ಪುರುಷ ಆದರೆ ಪುರುಷನಲ್ಲ. ವ್ಯಕ್ತಿಯು ಸಮುದಾಯದ ನಿಯಮಗಳು ಮತ್ತು ನಿಬಂಧನೆಗಳನ್ನು ಅನುಸರಿಸುತ್ತಾನೆ, ಗುರುವನ್ನು ಹೊಂದಿದ್ದಾನೆ, ಸ್ತ್ರೀ ವೇಷದಲ್ಲಿ ವಾಸಿಸುತ್ತಾನೆ, ಕ್ಯಾಸ್ಟ್ರಾಟೆಡ್ ಇರಬಹುದು ಅಥವಾ ಇಲ್ಲದಿರಬಹುದು. ಇಲ್ಲಿ ಲಕ್ಷ್ಮೀನಾರಾಯಣ್ ತ್ರಿಪಾಠಿ ಅನ್ನುವ ಒಬ್ಬರು ಹಿಜ್ರಾರವರು ಹಿಜ್ರರನ್ನ ಹೀಗೆ ವ್ಯಾಖ್ಯಾನಿಸ್ತಾರೆ. ಹಿಜ್ರಾ ಸ್ತ್ರೀಲಿಂಗ ಆದರೆ ಮಹಿಳೆಯಲ್ಲ, ಪುರುಷ ಆದರೆ ಪುಲ್ಲಿಂಗ ಅಲ್ಲ. ವ್ಯಕ್ತಿಯು ಸಮುದಾಯದ ನಿಯಮಗಳು ಮತ್ತು ನಿರ್ಬಂಧನೆಗಳನ್ನು ಅನುಸರಿಸುತ್ತಾನೆ. ಈತ ಗುರುವನ್ನು ಹೊಂದಿದ್ದಾನೆ, ಆ ಗುರು ಸ್ತ್ರೀ ವೇಷಧಾರಿಯಲ್ಲಿ ಇರುತ್ತಾನೆ, ಕ್ಯಾಸ್ಟ್ರೇಟೆಡ್ ಇರಬಹುದು ಅಥವಾ ಇಲ್ಲದಿರಬಹುದು. According to Lakshmi Narayan Tripathi, one of the hijras defines hijras as follows. A hijra is someone who is feminine but not a woman, masculine but not a man. The person follows the rules and regulations of the community. He has a guru, lives in a feminine attire, may or may not be castrated. ಭಾರತದಲ್ಲಿ ತೃತೀಯ ಲಿಂಗಿಗಳ ಇತಿಹಾಸ. ಇತ್ತೀಚಿನ ದಿನಗಳಲ್ಲಿ ಹಿಜ್ರಾ ಹೆಚ್ಚು ದ್ವೇಷ ಮತ್ತು ತಾರತಮ್ಯಕ್ಕೆ ಒಳಗಾಗಿದ್ದರೂ ಇದು ಯಾವಾಗಲೂ ಹಾಗಿರಲಿಲ್ಲ. ಹಿಜ್ರಾಗಳು ಪ್ರಾಚೀನ ಭಾರತದಲ್ಲಿ ಗೌರವಾನ್ವಿತರಾಗಿದ್ದರು. ವಾಸ್ತವವಾಗಿ ಹಿಜ್ರಾಗಳು ಅನೇಕ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಪ್ರಮುಖ ಪಾತ್ರಗಳನ್ನು ವಹಿಸುತ್ತಾರೆ. ಹಿಸ್ಟರಿ ಆಫ್ ದ ಥರ್ಡ್ ಜೆಂಡರ್ ಇನ್ ಇಂಡಿಯಾ. Although the hijra have been subject to much hate and discrimination in recent times, this has not always been the case. Hijras were well respected and revered in ancient India. In fact, hijras play important roles in many Hindu religious texts. ಇಲ್ಲಿ ತಿಳಿದು ಬರುವ ವಿಷಯ ಏನಂತ ಹೇಳಿದ್ರೆ, ಹಿಜ್ರಾಗಳು ಇತ್ತೀಚಿನವರಲ್ಲ, ಇವರು
ಪ್ರಾಚೀನ ಭಾರತದಲ್ಲಿನೂ ಕೂಡ ಇವರ ಬಗ್ಗೆ ಪ್ರಸ್ತಾಪವಿದೆ. ಇವರಿಗೆ ಗೌರವಾನ್ವಿತ ಸ್ಥಾನಮಾನಗಳನ್ನು ಇತ್ತು ಅನ್ನೋದ್ರ ಬಗ್ಗೆ ತಿಳ್ಕೋಬಹುದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರಸ್ತುತ ಸಮಾಜದಲ್ಲಿ ಹಿಜ್ರಾಗಳು ದ್ವೇಷಕ್ಕೆ ಮತ್ತು ತಾರತಮ್ಯಕ್ಕೆ ಒಳಗಾಗಿದ್ದಾರೆ ಎಂದು ತಿಳಿಯಬಹುದು. ಪ್ರಾಚೀನ ಕಾಲದ ಭಾರತ, ವೇದಗಳ ಕಾಲದ ಸಂಸ್ಕೃತಿ, ಕ್ರಿಸ್ತಪೂರ್ವ 1500ರಿಂದ 500. ವೇದಗಳ ಕಾಲದಲ್ಲಿ ಹೆಣ್ಣು, ಗಂಡು ಮತ್ತು ತೃತೀಯ ಲಿಂಗಿಗಳು ಇದ್ದರೆಂಬುದಕ್ಕೆ ಉಲ್ಲೇಖವಿದೆ. ಕ್ರಿಸ್ತಶಕ 4ನೇ ಶತಮಾನದ ಕಾಮಸೂತ್ರದಲ್ಲಿ ಪುರುಷ ಪ್ರಕೃತಿ, ಸ್ತ್ರೀ ಪ್ರಕೃತಿ, ತೃತೀಯ ಪ್ರಕೃತಿ ಎಂಬುದರ ಬಗ್ಗೆ ಪ್ರಸ್ತಾಪವಿದೆ. ಮನುಸ್ಮೃತಿ ಕ್ರಿಸ್ತಪೂರ್ವ 2000ರಿಂದ ಕ್ರಿಸ್ತಶಕ 2000ದಲ್ಲಿ ಜೈವಿಕ ಮೂಲದ ಹಿನ್ನೆಲೆಯಲ್ಲಿ ಗಂಡು ಶಿಶು, ಹೆಣ್ಣು ಶಿಶು ಮತ್ತು ತೃತೀಯ ಲಿಂಗಿ ಶಿಶು ಎಂಬುದರ ಬಗ್ಗೆ ಕೂಡ ಉಲ್ಲೇಖವಿದೆ. ಪುರಾಣಗಳಲ್ಲಿ ಸಂಗೀತದ ಮತ್ತು ನೃತ್ಯದ ದೇವರುಗಳನ್ನು ಅಪ್ಸರ ಹೆಣ್ಣು, ಗಂಧರ್ವ ಗಂಡು ಮತ್ತು ಕಿನ್ನರ ಈತ ನಪುಂಸಕ ಎಂಬ ವರ್ಗೀಕರಣವನ್ನು ಕಾಣುತ್ತೇವೆ. ಏನ್ಷಿಯಂಟ್ ಇಂಡಿಯಾ ಡ್ಯೂರಿಂಗ್ ದ ವೇದಿಕ್ ಏಜ್ ಕಲ್ಚರ್, ದಟ್ ಇಸ್ 1500 to 500 BC. There is reference to female and male sex in the Vedas. In the 4th century AD, Kama Sutra also mentions about the male nature, female nature, and third nature. In the Manusmriti during 2000 to 200 BC, there is a reference to a male infant, female infant, and a third gender infant in the context of biological origin. In the mythology, the gods of music and dance are classified as Apsara, the female, Gandharva, the male, and the Kinnara, the neuter. ಇಲ್ಲಿ ಪ್ರಾಚೀನ ಕಾಲದ ವೇದಗಳ ಕಾಲದ ಇತಿಹಾಸವನ್ನ ನಾವು ಗಮನಿಸಿದ್ದೆ. ಆದ್ರೆ ಪುರಾಣಗಳಲ್ಲಿನೂ ಕೂಡ, ಕಾಮಸೂತ್ರದಲ್ಲಿನೂ ಕೂಡ ನಾವು ತೃತೀಯ ಲಿಂಗಿಗಳ ಬಗ್ಗೆ ಪ್ರಸ್ತಾಪವಿರುವುದನ್ನು ಕಂಡುಬರುತ್ತದೆ. ಮನುಸ್ಮೃತಿಯಲ್ಲಿನೂ ಕೂಡ ಗಂಡು ಶಿಶು, ಹೆಣ್ಣು ಶಿಶು ಮತ್ತೆ ತೃತೀಯ ಲಿಂಗಿಯ ಶಿಶು ಎಂಬುದರ ಬಗ್ಗೆನೂ ಕೂಡ ಉಲ್ಲೇಖ ಇರುವುದು ಕಂಡುಬರುತ್ತದೆ. 4ನೇ ಶತಮಾನದಲ್ಲಿ ಕಾಮಸೂತ್ರದಲ್ಲಿನೂ ಕೂಡ ಪುರುಷ ಪ್ರಕೃತಿ, ಸ್ತ್ರೀ ಪ್ರಕೃತಿ ಮತ್ತು ತೃತೀಯ ಪ್ರಕೃತಿ ಎಂಬುದರ ಬಗ್ಗೆ ಕೂಡ ಪ್ರಸ್ತಾಪವಿದೆ ಅನ್ನುವಂಥದ್ದು ತಿಳಿದು ಬಂದಿದೆ. ಹಿಂದೂ ಗ್ರಂಥಗಳಲ್ಲಿ ಶಿವನನ್ನು ಅರ್ಧನಾರೀಶ್ವರ ಎಂದು ಪೂಜಿಸಲಾಗಿದೆ. ಅರ್ಧ ಗಂಡು ಅರ್ಧ ಹೆಣ್ಣು ಎಂಬ ಪರಿಕಲ್ಪನೆಗಳನ್ನು ಕಾಣುತ್ತೇವೆ. ಹಾಗೆಯೇ ಶಿವಲಿಂಗವನ್ನು ಪೂಜಿಸುವ ಪದ್ಧತಿ ಹಿಂದಿನಿಂದಲೂ ಇದೆ. ಶಿವನನ್ನು ಸಾಂಕೇತಿಕವಾಗಿ ಯೋನಿ ಹೆಣ್ಣು ಮತ್ತು ಲಿಂಗ ಗಂಡುಗಳ ಸಂಗಮವಾಗಿ ಪೂಜಿಸುವ ಪದ್ಧತಿ ಇದೆ. ಅರ್ಧನಾರೀಶ್ವರ ಎಂಬ ಪರಿಕಲ್ಪನೆಯನ್ನು ಇಲ್ಲಿ ನಾವು ಕಾಣಬಹುದು. According to Hindu scriptures, Lord Shiva is worshipped as Ardhanarishwara because he is having the concepts of half male and half female. Similarly, the practice of worshipping the Shiva Linga, that is half male and half female, dates back to the past. Shiva is symbolically worshipped as a union of females and males. ರಾಮಾಯಣದಲ್ಲೂ ತೃತೀಯ ಲಿಂಗಿಗಳ ಬಗ್ಗೆ ಪ್ರಸ್ತಾಪವಿದೆ. ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣನ ಜೊತೆ 14 ವರ್ಷಗಳ ಕಾಲ ಕಾಡಿಗೆ ಹೋಗುವಾಗ ಜನರು ಅವರನ್ನು ಬೀಳ್ಕೊಡಲು ಹೋಗಿರುತ್ತಾರೆ. ಅವರೊಡನೆ ತೃತೀಯ ಲಿಂಗಿಗಳು ಇರುತ್ತಾರೆ. ಬೀಳ್ಕೊಡುಗೆ ನಂತರ ಶ್ರೀರಾಮ, ಮಾತೆಯರೇ, ಸಾರ್ವಜನಿಕ ಬಂಧುಗಳೇ, ಅಯೋಧ್ಯೆಗೆ ಹಿಂದಿರುಗಿ ಎಂದು ಪ್ರಸ್ತಾಪಿಸುತ್ತಾರೆ. ಎಲ್ಲರೂ ಅವರ ಆದೇಶದಂತೆ ಹಿಂದಿರುಗುತ್ತಾರೆ. ಶ್ರೀರಾಮ 14 ವರ್ಷಗಳ ಕಾಲ ಅಲ್ಲೇ ಇರುತ್ತಾರೆ. ಹಿಂದಿರುಗುವಾಗ ಶ್ರೀರಾಮ ಅವರನ್ನು ನೋಡಿ, ನೀವು ಏಕೆ ಹಿಂದಿರುಗಲಿಲ್ಲ ಎಂದು ಪ್ರಶ್ನಿಸಿದಾಗ, ಸ್ವಾಮಿ, ನೀವು ಎಲ್ಲರೂ ಹಿಂದಿರುಗಿ ಎಂದು ಪ್ರತ್ಯೇಕವಾಗಿ ಎಲ್ಲರಿಗೂ ಆದೇಶಿಸಿರುವಿರಿ, ಆದರೆ ನಮ್ಮ ತೃತೀಯ ಲಿಂಗಿಗಳಿಗೆ ಹೋಗಿ ಎಂದು ಹೇಳಲಿಲ್ಲ ಎಂದು ತೃತೀಯ ಲಿಂಗಿಗಳು ಹೇಳುತ್ತಾರೆ. ಈ ಕಥೆಯನ್ನು ಪ್ರಸ್ತಾಪಿಸುವಾಗ ತೃತೀಯ ಲಿಂಗಿಗಳ ಉಲ್ಲೇಖವಿರುವುದನ್ನು ನಾವು ಕಾಣಬಹುದು. There is also mention of third gender in the great epic Ramayana. Lord Sri Rama, Sita and Lakshmana go to forest for 14 years. The people followed them till forest and decided to stay back with them. But Lord Rama addressed his public to return to Ayodhya. All of the men and women left. However, a group of people known as Hijra remained standing before him.
They were neither men nor women and refused to leave until Lord Sri Rama returned 14 years later. This community was praised to showing such loyalty. When referring to the story, there is an evidence of third gender. ಇಲ್ಲಿ ಮಹಾಗ್ರಂಥವಾದಂತಹ ರಾಮಾಯಣದಲ್ಲಿನೂ ಕೂಡ ತೃತೀಯ ಲಿಂಗಿಗಳ ಬಗ್ಗೆ ಪ್ರಸ್ತಾಪವಿದೆ. ರಾಮ 14 ವರ್ಷಗಳ ಕಾಲ ಕಾಡಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಎಲ್ಲಾ ಜನರು ಅವರನ್ನ ಕಾಡಿಗೆ ಕಳುಹಿಸಿಕೊಡಲು ಅಥವಾ ಅವರ ಜೊತೆ ವಾಸ ಮಾಡಲು ಹೋಗ್ತಾರೆ. ಆಗ ಶ್ರೀರಾಮ ಕಾಡಿನಲ್ಲಿ ವಾಸ ಮಾಡ್ಬೇಕಾಗಿರೋರು ನೀವುಗಳು ನಮ್ ಜೊತೆ ಬರ್ಬೇಡಿ, ಎಲ್ಲ ಮಾತೆಯರೇ ನೀವು ಹಿಂದಿರುಗಿ ಅಂತ ಹೇಳಿದಾಗ ಹಿಜ್ರಾಗಳು ತಮ್ಮ ಬಗ್ಗೆ ಪ್ರಸ್ತಾಪಿಸಿಲ್ಲ ಅಂತ ಹೇಳಿ ಶ್ರೀರಾಮ 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸ್ಕೊಂಡು ಬರೋವರೆಗೂ ಕೂಡ ಅವರು ಕೂಡ ಅಲ್ಲೇ ವಾಸ ಮಾಡ್ತಿರ್ತಾರೆ. ಆಗ ಶ್ರೀರಾಮ ಅವರನ್ನ ಪ್ರಶ್ನಿಸ್ತಾರೆ, ಯಾಕೆ ನೀವು ಹೋಗ್ಲಿಲ್ಲ ಅಂತ ಹೇಳಿದಾಗ, ನೀವು ಎಂದು ಪ್ರಸ್ತಾಪಿಸಿದ್ರಿ, ನಮ್ಮ ಬಗ್ಗೆ, ನಮ್ಮ ತೃತೀಯ ಲಿಂಗಿಗಳ ಬಗ್ಗೆ ಯಾವುದೇ ವಿಷಯವನ್ನು ಕೂಡ ಹೇಳಲಿಲ್ಲ, ಆ ಕಾರಣದಿಂದ ನಾವು ಇಲ್ಲೇ ಉಳ್ಕೊಂಡ್ವಿ ಅನ್ನುವಂತ ಕಥೆಯನ್ನ ನಾವಿಲ್ಲಿ ಕೇಳ್ಬೋದಾಗಿದೆ. ಈ ಕಥೆಯನ್ನ ಪ್ರಸ್ತಾಪಿಸುವಾಗ ತೃತೀಯ ಲಿಂಗಿಗಳ ಬಗ್ಗೆ ಉಲ್ಲೇಖವಿರುವುದನ್ನ ನಾವು ಕಾಣುತ್ತೇವೆ. ಹಾಗೆ ಭಾರತೀಯ ಹಿಂದೂ ಸಮಾಜದ ಪ್ರಮುಖ ಪುರಾಣ ಗ್ರಂಥವಾದ ಮಹಾಭಾರತದಲ್ಲಿಯೂ ಕೂಡ ಶಿಖಂಡಿ ಮತ್ತು ಅರ್ಜುನನ ಬೃಹನ್ನಳೆಯ ವೇಷಧಾರಣೆಯನ್ನು ಕೂಡ ನಾವು ಉಲ್ಲೇಖಿಸಬಹುದು. ದ ಗ್ರೇಟ್ ಎಪಿಕ್ ಮಹಾಭಾರತ, the most important mythological book of Indian Hindu society, may refer to the disguise of Shikhandi and Arjuna's Brihannade. ಇಂದಿನ ಆಧುನಿಕ ಸಂಕೀರ್ಣ ಸಮಾಜಗಳಲ್ಲೂ ತೃತೀಯ ಲಿಂಗಿಗೆ ದಾನ ನೀಡಿದರೆ ಶುಭ ಎಂಬ ನಂಬಿಕೆ ಇದೆ. ಕೆಲವರು ಶುಭ ಮುಹೂರ್ತಗಳಲ್ಲಿ ಅವರನ್ನು ಆಹ್ವಾನ ನೀಡಿ ಏನಾದರೂ ದಾನ ಕೊಡುವ ಪದ್ಧತಿ ಇಂದಿಗೂ ಕೂಡ ಇದೆ. ಅವರು ಕೋಪಗೊಂಡರೆ ಅಶುಭವಾಗುವುದು ಎಂಬ ನಂಬಿಕೆ ಇದೆ. ಪ್ರಾಯಶಃ ಇದೇ ಕಾರಣಕ್ಕಾಗಿ ತೃತೀಯ ಲಿಂಗಿಗಳು ರಸ್ತೆ ಬದಿಗಳಲ್ಲಿ, ಬೀದಿಗಳಲ್ಲಿ ಅವರು ತಮ್ಮದೇ ಆದ ಭಂಗಿಯಲ್ಲಿ ದಾನ ಕೇಳುತ್ತಾರೆ. Even in modern complex societies today, it is believed that it is good to donate to the transgender, and some people invite them on auspicious occasions and give them something. It is believed that if they are angry, they will be ominous. Perhaps for the same reason, transgender people ask the charity on roadsides, on the streets, in their own posture. ಇಲ್ಲಿ ಆಧುನಿಕ ಸಂಕೀರ್ಣ ಸಮಾಜಗಳಲ್ಲಿ ತೃತೀಯ ಲಿಂಗಿಗಳಿಗೆ ದಾನ ನೀಡಿದರೆ ಶುಭವಾಗುತ್ತೆ ಅನ್ನುವಂತಹ ಪರಿಕಲ್ಪನೆ ಅಥವಾ ಮನಸ್ಥಿತಿ ಸುಮಾರು ಜನರಲ್ಲಿ ಕಂಡು ಬರುತ್ತೆ. ಇವರನ್ನ ಶುಭ ಮುಹೂರ್ತಗಳಲ್ಲಿ ಆಹ್ವಾನಿಸಿ ಅವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳುವಂತಹ ಸಂಸ್ಕೃತಿಯೂ ಕೂಡ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಇಲ್ಲಿ ಒಂದು ನಂಬಿಕೆ ಇದೆ, ಅವರು ಕೋಪಗೊಂಡರೆ ತಮಗೆ ಕೆಟ್ಟದಾಗುತ್ತೆ, ಅವರು ಖುಷಿಯಾಗಿದ್ದರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನುವಂತ ನಂಬಿಕೆ ಇರೋದ್ರಿಂದ ಇವರು ಬೀದಿಗಳಲ್ಲಿ ಭಿಕ್ಷೆಯನ್ನ ಬಿಡ್ತಾರೆ. ಹಾಗೂ ಈ ತಮ್ಮದೇ ಆದ ಭಂಗಿಯಲ್ಲಿ ಇವರು ಭಿಕ್ಷೆಯನ್ನ ಬೇಡಿ ದಾನವನ್ನ ಕೇಳ್ತಾರೆ. ಅವರು ಕೇಳುವಂತ ದಾನವನ್ನ ಕೊಟ್ಟರೆ ಅಥವಾ ಅವರಿಗೆ ಸಹಾಯವನ್ನ ಮಾಡಿದರೆ ಅವರು ಶುಭವಾಗಲಿ ಎಂದು ಆಶೀರ್ವದಿಸುತ್ತಾರೆ ಅನ್ನುವಂತ ನಂಬಿಕೆ ಇಲ್ಲಿ ಕಂಡು ಬರುತ್ತೆ. ಈ ಸೆಷನ್ ನಲ್ಲಿ ನಾವು ತೃತೀಯ ಲಿಂಗಿಗಳು ಅಂದರೆ ಯಾರು, ಅದರ ಅರ್ಥ, ವ್ಯಾಖ್ಯಾನಗಳು, ಯಾರನ್ನ ತೃತೀಯ ಲಿಂಗಿಗಳು ಎಂದು ಕರೆಯುತ್ತಾರೆ ಎಂದು ತಿಳಿದುಕೊಂಡಿದ್ದೇವೆ. ತೃತೀಯ ಲಿಂಗಿಗಳು ಯಾರು ಎನ್ನುವುದರ ಬಗ್ಗೆ ತಿಳ್ಕೊಂಡಿದೀವಿ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಏಪ್ರಿಲ್ 2014ರಲ್ಲಿ ಲಿಂಗ ಪರಿವರ್ತಿತ ಸಮುದಾಯವನ್ನು ತೃತೀಯ ಲಿಂಗಿ ಅಥವಾ ಲಿಂಗ ಎಂದು ಔಪಚಾರಿಕವಾಗಿ ಗುರುತಿಸುವುದ್ರ ಬಗ್ಗೆನೂ ತಿಳ್ಕೊಂಡಿದೀವಿ. ಇವರ ವ್ಯಾಖ್ಯಾನಗಳನ್ನ ತಿಳ್ಕೊಂಡಿದೀವಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಅವರನ್ನ ಹೇಗೆ ನೋಡ್ಕೊಳ್ತಾ ಇದ್ದಾರೆ, ಮತ್ತೆ ಪ್ರಾಚೀನ ಭಾರತದಲ್ಲಿ ಇವರಿಗೆ ಇದ್ದಂತ ಸ್ಥಾನಮಾನಗಳು ಯಾವುದು, ಮತ್ತೆ ವೇದಗಳ ಕಾಲದಲ್ಲಿ ಇವರನ್ನ ಹೇಗೆಲ್ಲ ಕರಿತಾ ಇದ್ರು, ಹೇಗಿದ್ರು, ಇವರ ಪ್ರಸ್ತಾಪ ಹೇಗಿತ್ತು ಅನ್ನೋದ್ರ ಬಗ್ಗೆ ಇತಿಹಾಸವನ್ನು ಕೂಡ ನಾವು ತಿಳ್ಕೊಂಡಿದೀವಿ. ಥ್ಯಾಂಕ್ ಯು.